ಇನ್ನು ಡಿಕೆಶಿ ಹೊಗಳಿದ್ರೆ ಸಿಗುತ್ತಾ ಕೋಟಿ ಕೋಟಿ ಅನುದಾನ. ಸ್ವಾರಸ್ಯಕರ ವಿಷಯ ಬಿಚ್ಚಿಟ್ಟ ಎಸ್ಆರ್ ವಿಶ್ವನಾಥ್. ಇನ್ನು ಡಿಕೆಶಿಯನ್ನು ಭಾವಿ ಮುಖ್ಯಮಂತ್ರಿ ಅಂತ ಹೇಳಿದ್ರು. ಹೀಗಾಗಿ ಬೇಲೂರು ಎಚ್.ಕೆ. ಸುರೇಶ್ಗೆ ಅನುದಾನ ಸಿಕ್ಕಿದೆ. ಡಿಕೆಶಿಯನ್ನು ಭಾವಿ ಮುಖ್ಯಮಂತ್ರಿ ಅಂತ ಹೇಳಿದ್ರಲ್ವಾ, ಹೀಗಾಗಿ ಬೇಲೂರು ಎಚ್.ಕೆ. ಸುರೇಶ್ಗೆ ಅನುದಾನ ಸಿಕ್ಕಿದೆ ಅಂತ ಹೇಳ್ತಾ ಇರುವಂಥದ್ದು. ಡಿಕೆಶಿ ತಕ್ಷಣವೇ 50 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ. ನೋಡ್ಕೊಳ್ಳಿ, ಈ ವೇಳೆ ಒಂದು ಕ್ಷಣ ಎಸ್ಆರ್ ವಿಶ್ವನಾಥ್ ಅವರು ಶಾಸಕರ ನೋಡಿದ್ದಾರೆ. ಹೌದು ಗುರು, ಬೇಲೂರು ಶಾಸಕರಿಗೆ ಅನುದಾನ ಸಿಕ್ಕಿದೆ. ಕ್ಷೇತ್ರದಲ್ಲಿ ಜನ ಯಾವ ಪಾರ್ಟಿ ಅಂತ ಕೇಳೋದಿಲ್ಲ, ಜನ ಕೇಳೋದು ನಿಮ್ಮನ್ನು ಗೆಲ್ಲಿಸಿದ್ದೇವೆ, ಬಂದು ಕೆಲಸ ಮಾಡಿ ಅಂತಾರೆ. ಕೈಕಾಲು ಹಿಡಿದು ಅನುದಾನ ತಗೊಂಡು ಹೋಗಬೇಕು. ಎಚ್.ಕೆ. ಸುರೇಶ್ ಡಿ.ಕೆ. ಶಿವಕುಮಾರ್ನ ಭಾವಿ ಸಿಎಂ ಅಂದ. ಆದರೆ ಯಾವಾಗ ಅಂತ ಹೇಳಿಲ್ಲ ಅಂತೇಳಿ ವಿಶ್ವನಾಥ್ ಅವರು ಪ್ರಶ್ನೆ ಎಲ್ಲ ಮಾಡಿರುವಂಥದ್ದು. ಮೆಟ್ರೋ ಉದ್ಘಾಟನೆ ವೇಳೆ ಪ್ರಧಾನಿ ಡಿ.ಸಿ.ಎಂ ಒಟ್ಟಿಗೆ ನಕ್ಕೊಂತ ಕೂತ್ಕೊಂಡಿರ್ತಾರೆ. ನೀರಾವರಿ ಯೋಜನೆ ಅಂತ ವಿಚಾರದಲ್ಲಿ ನಿರಂತರವಾಗಿ ನಿರ್ಲಕ್ಷ್ಯವನ್ನು ತೋರಿಸ್ತಾರೆ. ದೆಹಲಿಗೆ ಹೋಗಿ ಯಾಕೆ ಪ್ರಧಾನಿ ಮೋದಿ ಭೇಟಿಯನ್ನು ಮಾಡೋದಿಲ್ಲ ಇವರು? ನಾವು ಬೈದರೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳ್ತಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ಆದರೆ ಯಾರಿಗೂ ಟೀಕೆ ಮಾಡೋಕ್ಕೆ ಹೋಗಲ್ಲ, ಅನುದಾನ ಕೊಟ್ಟರೆ ಸಾಕು. ಪರೋಕ್ಷವಾಗಿ ಈಗಾಗಲೇ ಡಿ.ಕೆ.ಶಿಗೆ ಕುಟುಕಿದ್ದಾರೆ ಎಸ್ಆರ್ ವಿಶ್ವನಾಥ್ ಅವರು. ಇನ್ನು ಡಿ.ಕೆ.ಶಿ ಹೊಗಳಿದ್ರೆ ಸಿಗುತ್ತಾ ನಿಮಗೆ ಕೋಟಿ ಕೋಟಿ ಅನುದಾನ ಅನ್ನುವಂತಹ ಪ್ರಶ್ನೆಗಳು ಸಹಿತ ಇಲ್ಲಿ ಎಸ್ಆರ್ ವಿಶ್ವನಾಥ್ ಅವರು ಕೇಳಿರುವಂಥದ್ದು. ಸರಿ, ನೀವು ಹೋಗಿ ಅಧ್ಯಕ್ಷರೇ, ಈಗ ನಾವು ಕಾಡಿಬೇಡಿ ಹೋಗ್ತೀವಲ್ಲಿ, ಅವಾಗ ಅಲ್ಲೋಲ್ಲ ಕೂತ್ಕೊಂತೀವಿ. ಏನ್ ಕೇಳ್ರಿ, ಅಣ್ಣ ನನ್ನ ಕ್ಷೇತ್ರ ಗ್ರಾಂಟ್ ಕೊಡು. ಡಿ.ಸಿ.ಎಂ ಅವ್ರ ಹತ್ರ ಹೋಗ್ತೀವಿ, ಸಿ.ಎಂ ಅವ್ರ ಹತ್ರ ಹೋಗ್ತೀವಿ. ಜನ ಯಾವ ಪಾರ್ಟಿ ಅಂತ ಕೇಳೋದಿಲ್ಲ. ನೀನ್ ಎಮ್.ಎಲ್.ಎ ಗೆಲ್ಸಿದ್ದೀವಿ, ನನ್ನ ಕ್ಷೇತ್ರಕ್ಕೆ ಕೆಲಸ ಮಾಡು ಅಂತ ಹೇಳ್ತಾರೆ. ಕಾಲಿಗೆ ಬೀಳ್ತೀವೋ ಕೈಗೆ ಬೀಳ್ತೀವೋ ಎಲ್ಲೋ ಹೋಗಿ ಒಂದಷ್ಟು ಗ್ರಾಂಟ್ ತರೋ ಪ್ರಯತ್ನ ಮಾಡ್ತೀವಿ. ಮೊನ್ನೆ ನಮ್ಮ ಬೇಲೂರು ಸುರೇಶು ನಮ್ಮ ಡಿ.ಸಿ.ಎಂ ಅವ್ರಿಗೆ ಭಾವಿ ಮುಖ್ಯಮಂತ್ರಿಗಳು ಅಂದ ತಕ್ಷಣ 50 ಕೋಟಿ ಶಾಂಕ್ಷನ್ ಮಾಡಿದ್ರು. ಗುರು ಎತ್ತಿನ ಒಳ್ಳೆ ಕೇಳಿಲ್ಲ ಇರ್ಬೇಕು ಸುರೇಶ. 50 ಕೋಟಿ ನಾನು ಓದೆ ಅಲ್ಲಿ ಮುಗಿಸ್ಕೊಂಡು ಖುಷಿ ಆಗ್ಬಿಟ್ಟವ್ರೆ. ಯಾವಾಗ ಭಾವಿ ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿಲ್ಲ ಬುದ್ಧಿವಂತ ಅವನು. 50 ಕೋಟಿ. ಇವತ್ತು ಕೇಂದ್ರ ಸರ್ಕಾರನ ಬರೀ ಟೀಕೆ ಮಾಡ್ತೀವಲ್ಲ ನಾವು. ಪಕ್ಕದಲ್ಲಿ ಗೋವಾ ರಾಜ್ಯ ನಮ್ಮ ಬಿಜೆಪಿದು ಇರ್ಬೋದು, ಆಂಧ್ರ ಪ್ರದೇಶ NDA ಇರ್ಬೋದು, ಮಹಾರಾಷ್ಟ್ರ NDA ಇರ್ಬೋದು. ಎಷ್ಟು ಸರಿ ನೀವು ಹೋಗಿ ನಮ್ಮ ಬೆಂಗಳೂರಿಗೆ ನೀರಿನ ಸಮಸ್ಯೆ ಐತಪ್ಪ, ಒಂದು ಸ್ವಲ್ಪ ಕುಡಿಯೋ ನೀರು ಕೊಡ್ರಿ. ಈಗ ನೋಡಿ, ಆಂಧ್ರ ಬಾರ್ಡ್ರು ಬಾಗೇಪಲ್ಲಿವರೆಗೂ ಕೃಷ್ಣಾ ನದಿ ನೀರು ಬಂದ್ಬಿಟ್ಟೈತೆ. ಗೋದಾವರಿ ಪೋಲವರಂ ಈಗಾಗಲೇ ನೀರನ್ನು ತರ್ತಾವ್ರೆ. ಗೌರವಾನ್ವಿತ ಗವರ್ನರು ಆಂಧ್ರದಲ್ಲಿ ಇರ್ತಕ್ಕಂಥವ್ರು ನಮ್ಮ ಕರ್ನಾಟಕದವರು. ನಾನು ಮೊನ್ನೆ ಏನ್ಕೋ ಮಾತಾಡಿದೆ, ವಿಶ್ ಮಾಡಿದ್ರು ನನಗೆ ಯಾವುದೋ ಒಂದು ವಿಚಾರಕ್ಕೆ. ಅವ್ರು ಹೇಳಿದ್ರು, ವಿಶ್ವನಾಥ್ ನೀವಾಗ್ಲಿ ನಿಮ್ಮ ಸರ್ಕಾರ ಆಗಲಿ ಒಂದ್ಸರಿ ಬಂದು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕುಡಿಯೋ ನೀರು ಕೊಡಿ ಅಂತ ಹೇಳಿದ್ರೆ ನಾನು ಬೆಂಬಲ ಕೊಡ್ತೀನಿ. ನನ್ನ ರಾಜ್ಯಕ್ಕೆ ನೀರು ಕೊಡೋದಕ್ಕೆ ನನಗೇನಿದೆಯಲ್ಲ, ನಾನು ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾವು ಬರ್ತೀವಿ, ನಿಯೋಗ, ನೀವು ಬನ್ರಿ. ಇವತ್ತು ಮೆಟ್ರೋ ಟ್ರೈನಲ್ಲಿ ಹೋದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಸಿದ್ದರಾಮಣ್ಣವರು, ಡಿ.ಕೆ.ಶಿ ಅವರು ಎಷ್ಟು ಖುಷಿಯಾಗಿ ನಗ್ತಾ ಇದ್ರು. ಈಗಲೂ ಅದು ವೈರಲ್ ಆಗ್ತಾ ಇದೆ. ಯಾಕೆ ನೀವು ಮುಖ್ಯಮಂತ್ರಿ ಇವರು ಪ್ರಧಾನಮಂತ್ರಿಗಳ ಹತ್ರ ಹೋಗಲ್ಲ? ಯಾಕೆ ನಗರಾಭಿವೃದ್ಧಿ ಸಚಿವರ ಹತ್ರ ನೀವು ಹೋಗಲ್ಲ? ಒಂದ್ಸರಿ 2 ಸಾರಿ ಆಗ್ಲಿ ಹೋಗಿ ಕೇಳಿದಾಗ ಖಂಡಿತವಾಗಿ ಗ್ರಾಂಟ್ ಕೊಡ್ತಾರೆ. ಬೈತಾ ಬಿದ್ರೆ ದಿನಬೇಳಗಾದ್ರೂ ಬೈತಾ ಇದ್ರೆ ಮಾಹಿತಿ ಹೋಗಲ್ವಾ? ಈಗ ನಾವು ಇಲ್ಲಿ ಬೈದ್ರೇನೆ ನಮ್ಗೆ ನೆಟ್ಟು ಬೋಲ್ಟ್ ಸೊಡ್ಲ ಮಾಡಾಕ್ತೀನಿ ಅಂತಾರೆ. ನಾವು ಅದಕ್ಕೆ ಬೈಯೋದ್ ಬಿಟ್ಬಿಟ್ಟು ಗ್ರಾಂಟ್ ಕೊಟ್ರೆ ಸಾಕಾಗದೆ ನಮ್ಮ ಕ್ಷೇತ್ರಕ್ಕೆ. ನಾವು ಯಾರನ್ನೂ ಟೀಕೆ ಮಾಡಕ್ ಹೋಗಲ್ಲ. ಅಧ್ಯಕ್ಷ ಗೆಲ್ಲೋವರೆಗೂ ನಮ್ಮ ಪಾರ್ಟಿ ಗೆದ್ದ ಮೇಲೆ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು. ಇಲ್ಲಿರ್ತಕ್ಕಂಥ ಎಲ್ಲಾ ಮಂತ್ರಿಗಳು ಇಡೀ ಕರ್ನಾಟಕದ ಮಂತ್ರಿಗಳವರು. ನೀವು ಬರೀ ನಿಮ್ಮ ಶಾಸಕರನ್ನೇ ನೋಡೋದಲ್ಲ, ನಮ್ಮ ಕಡೆನೂ ಗಮನ ಹರಿಸಬೇಕಾಗ್ತದೆ.